ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಬಾಲಿವುಡ್ ನಲ್ಲಿ ರಿಲೀಸ್ ಆದ ಮೂವಿ ಭಾರತ ಭಾಗ್ಯ ವಿಧಾತ ಸ್ಟೋರಿನ ನೋಡೋಣ. ಇದೊಂದು ರಿಯಲ್ ಇನ್ಸಿಡೆಂಟ್ ಮೇಲೆ ಬೇಸ್ ಆಗಿರೋ ಸ್ಟೋರಿ ಆಗಿದೆ. ಸೊ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ 24 ಡಿಸೆಂಬರ್ 2008 ಸಮಯ ತೋರಿಸ್ತಾರೆ. ಇಲ್ಲಿ ಗೀತಾ ಅನ್ನೋ ಒಬ್ಬ ನರ್ಸ್ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಇಲ್ಲಿ ಬಂದಾಗ ಇನ್ಸ್ಪೆಕ್ಟರ್ ಆಕೆಗೆ ನೀವು ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಬೇಕು, ಆಗ ಮಾತ್ರ ಆ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಗೀತಾ ಇನ್ಸ್ಪೆಕ್ಟರ್ಗೆ ಬೇಡ, ನಾನು ಹಾಗೆ ಬರೋಕ್ಕಾಗಲ್ಲ, ಯಾಕಂದ್ರೆ ನನಗೆ ಇದೆಲ್ಲದರಿಂದ ಸಾಕಾಗಿದೆ ಅಂತ ಹೇಳ್ತಾಳೆ. ಆದ್ರೆ ಇನ್ಸ್ಪೆಕ್ಟರ್ ಮಾತ್ರ ಆಕೆನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ನಿಮ್ಮಂತವರೇ ಮುಂದೆ ಬಂದಿಲ್ಲ ಅಂದ್ರೆ ಹೇಗೆ ಅಂತ ಹೇಳ್ತಿರ್ತಾನೆ. ಇದೇ ಟೈಮಲ್ಲಿ ಸ್ಟೋರಿನ ಹಿಂದಕ್ಕೆ ತಗೊಂಡೋಗಲಾಗುತ್ತೆ. ಇಲ್ಲಿ ನಮಗೆ ಗೀತಾ ಜೀವನದಲ್ಲಿ ಅಷ್ಟಕ್ಕೂ ಏನಾಯ್ತು ಅಂತ ತೋರಿಸ್ತಾರೆ. ಗೀತಾ ಮುಂಬೈನ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಸೀನಿಯರ್ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಇಲ್ಲಿ ಗೀತನ ಕಂಡ್ರೆ ಎಲ್ಲರಿಗೆ ತುಂಬಾ ಇಷ್ಟ ಇರುತ್ತೆ, ಏಕೆಂದ್ರೆ ಗೀತಾ ಎಲ್ಲರಿಗೆ ಹೆಲ್ಪ್ ಮಾಡ್ತಿರ್ತಾಳೆ. ಇನ್ನು ಪೇಷಂಟ್ಸ್ ಕೂಡ ಗೀತನ ತುಂಬಾ ಇಷ್ಟ ಪಡ್ತಿರ್ತಾರೆ, ಏಕೆಂದ್ರೆ ಆಕೆ ಪೇಷಂಟ್ಸ್ ನ ಕೂಡ ತುಂಬಾ ಕೇರಿಂಗ್ ಮಾಡ್ತಿರ್ತಾಳೆ. ಹೀಗಿದ್ದಾಗ ಒಂದು ದಿನ ಹಾಸ್ಪಿಟಲ್ ಸೂಪರಿಂಟೆಂಡೆಂಟ್ ಮಾಯಾ ಒಬ್ಬ ನರ್ಸ್ ನ ಬೈತಿರ್ತಾಳೆ, ಏಕೆಂದ್ರೆ ಆಕೆ ಪೇಷಂಟ್ ನ ರಿಜಿಸ್ಟರ್ ಮಾಡದೆ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾಳೆ. ಆ ನರ್ಸ್ ಮಾಯಾಗೆ ಆಪರೇಷನ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿತ್ತು. ಅವನಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅವನು ಸತ್ತೋಗ್ತಿದ್ದ, ಅದಕ್ಕೆ ನಾನು ರಿಜಿಸ್ಟ್ರೇಷನ್ ಮಾಡದೆ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟೆ ಅಂತ ಹೇಳ್ತಾಳೆ. ಆದ್ರೆ ಮಾಯಾ ಮಾತ್ರ ಆಕೆ ಮಾತನ್ನ ಕೇಳ್ತಿರಲ್ಲ, ಏಕೆಂದ್ರೆ ಮಾಯಾಗೆ ರೂಲ್ಸ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಆಕೆ ರೂಲ್ಸ್ ನ ಪಕ್ಕಾ ಆಗಿ ಫಾಲೋ ಮಾಡ್ತಿರ್ತಾಳೆ. ಅದಕ್ಕೆ ಆಕೆ ಆ ನರ್ಸ್ ನ ಬೈತಿರ್ತಾಳೆ. ಆಗ ಅಲ್ಲಿ ಗೀತಾ ಬರ್ತಾಳೆ ಮತ್ತು ಗೀತಾ ಜೊತೆ ಕೆಲವು ನರ್ಸ್ ಕೂಡ ಅಲ್ಲಿಗೆ ಬರ್ತಾರೆ. ಇವರು ಬಂದು ಆ ನರ್ಸ್ ಗೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ಮಾಯಾ ಮಾತ್ರ ಅವರ ಮಾತನ್ನ ಕೇಳ್ತಿರಲ್ಲ. ಇವರು ಇಲ್ಲಿ ವಾಗ್ವಾದ ಮಾಡ್ತಿದ್ದಾಗ ಒಬ್ಬ ಮಿನಿಸ್ಟರ್ ಮಾಯಾಗೆ ಕಾಲ್ ಮಾಡ್ತಾನೆ. ಆ ಮಂತ್ರಿ ಮನೆಯಲ್ಲಿ ಅವನ ಅಜ್ಜಿಗೆ ಆರೋಗ್ಯ ಸರಿ ಇರಲ್ಲ, ಅದಕ್ಕೆ ಅವನು ಮಾಯಾಗೆ ಇಬ್ಬರು ನರ್ಸ್ ನ ನಮ್ಮ ಮನೆಗೆ ಕಳಿಸು ಅಂತ ಹೇಳ್ತಾನೆ. ಇದನ್ನು ಕೇಳಿ ಮಾಯಾ ಇಬ್ಬರು ನರ್ಸ್ ನ ಕರೆದು ಅಲ್ಲಿಗೆ ಹೋಗಿ ಅಂತ ಹೇಳ್ತಾಳೆ. ಆದ್ರೆ ಅವರು ನಾವು ಹೋಗಲ್ಲ ಅಂತ ಹೇಳ್ತಾರೆ, ಏಕೆಂದ್ರೆ ಹಾಸ್ಪಿಟಲ್ ನಲ್ಲಿ ನರ್ಸ್ ಗಳು ತುಂಬಾ ಕಡಿಮೆ ಇರ್ತಾರೆ, ಆದ್ರೆ ಪೇಷಂಟ್ ಗಳು ತುಂಬಾ ಜಾಸ್ತಿ ಇರ್ತಾರೆ. ಅದಕ್ಕೆ ಇಲ್ಲಿ ಪೇಷಂಟ್ ಗಳನ್ನ ನೋಡ್ಕೊಳ್ಳೋಕೆ ನರ್ಸ್ ಗಳಿಲ್ಲ, ಅಂತದ್ರಲ್ಲಿ ನಾವು ಒಬ್ಬ ಮಂತ್ರಿ ಮನೆಗೆ ನರ್ಸ್ ಗಳನ್ನ ಕಳಿಸೋದು ಸರಿಯಲ್ಲ ಅಂತ ಹೇಳ್ತಾರೆ. ಆದ್ರೆ ಮಾಯಾ ಮಾತ್ರ ಅವರ ಮಾತನ್ನ ಕೇಳದೆ ಅಲ್ಲಿಂದ ಅವರನ್ನ ಕಳಿಸ್ಬಿಡ್ತಾಳೆ. ಇನ್ನು ಈಗ ಗೀತಾ ಹೊರಗೆ ಬಂದು ತನ್ನ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾಳೆ. ಆಕೆ ಪೇಷಂಟ್ ನ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಿರ್ತಾಳೆ. ಇನ್ನು ಅದೇ ಟೈಮ್ ಅಲ್ಲಿ ಗೀತಾ ಹಸ್ಬೆಂಡ್ ಆಕೆಗೆ ಕಾಲ್ ಮಾಡ್ತಾನೆ ಮತ್ತು ಮನೆಯಲ್ಲಿ ಒಂದು ಸಣ್ಣ ಫಂಕ್ಷನ್ ಇದೆ, ನೀನು ಅದನ್ನ ಮರೆಯದೆ ಡ್ಯೂಟಿ ಮುಗಿಸ್ಕೊಂಡು ಬೇಗ ಮನೆಗೆ ಬಾ ಅಂತ ಹೇಳ್ತಾನೆ. ಇದನ್ನು ಕೇಳಿ ಗೀತಾ ಆಯ್ತು, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ತಾಳೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಗೀತಾ ಮತ್ತು ಆಕೆ ಜೊತೆ ಕೆಲಸ ಮಾಡ್ತಿದ್ದ ನರ್ಸ್ ಗಳೆಲ್ಲ ಮಧ್ಯಾಹ್ನ ಊಟ ಮಾಡ್ತಿರ್ತಾರೆ. ಅದೇ ಟೈಮ್ ಅಲ್ಲಿ ಟಾಂಗಿ ಅನ್ನೋ ಒಬ್ಬ ಮಹಿಳೆ ಬರ್ತಾಳೆ. ಈಕೆ ಕೂಡ ಒಬ್ಬ ನರ್ಸ್ ಆಗಿರ್ತಾಳೆ. ಈಕೆ ಗೀತಾಗೆ ಇವತ್ತು ನೀನು ನೈಟ್ ಡ್ಯೂಟಿ ಮಾಡ್ಕೋ, ಯಾಕಂದ್ರೆ ನರ್ಸ್ ಗಳು ತುಂಬಾ ಶಾರ್ಟೇಜ್ ಆಗಿದ್ದಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಗೀತಾ ಆಗಲ್ಲ, ಯಾಕಂದ್ರೆ ಇವತ್ತು ರಾತ್ರಿ ನನ್ನ ತಾಯಿಯ ಬರ್ತ್ಡೇ ಇದೆ, ಅದಕ್ಕೆ ನಾನು ಹೋಗ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಆ ನರ್ಸ್ ಆಕೆಗೆ ರಿಕ್ವೆಸ್ಟ್ ಮಾಡ್ತಾಳೆ, ಇವತ್ತು ಯಾರು ಇಲ್ಲ, ಪೇಷಂಟ್ ಕೂಡ ತುಂಬಾ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಗೀತಾ ಈಗ ಆಯ್ತು ಅಂತ ಒಪ್ಕೋತಾಳೆ. ಇನ್ನು ಆಕೆ ಈಗ ನೈಟ್ ಡ್ಯೂಟಿ ಕೂಡ ಮಾಡ್ಕೋತಾಳೆ. ಇನ್ನು ರಾತ್ರಿ ಆದಾಗ ಪೇಷಂಟ್ಸ್ ತುಂಬಾ ಜಾಸ್ತಿ ಇರ್ತಾರೆ. ಇಲ್ಲಿ ಗೀತಾ ಒಂದು ವಿಷಯ ಗಮನಿಸ್ತಾಳೆ, ಇಲ್ಲಿ ತುಂಬಾ ಸೀನಿಯರ್ ನರ್ಸ್ ಗಳೆಲ್ಲ ಲೀವ್ ತಗೊಂಡಿರ್ತಾರೆ ಮತ್ತು ಕೆಲವರು ಬೇರೆ ಕಡೆ ಡ್ಯೂಟಿ ಮಾಡ್ತಿರ್ತಾರೆ. ಇದರಿಂದ ಹಾಸ್ಪಿಟಲ್ ನಲ್ಲಿ ಪೇಷಂಟ್ ಗಳನ್ನ ಸರಿಯಾಗಿ ನೋಡ್ಕೊಳ್ಳೋಕೆ ನರ್ಸ್ ಗಳ ಶಾರ್ಟೇಜ್ ಆಗಿರುತ್ತೆ. ಆದ್ರೂ ಗೀತಾ ಎಲ್ಲಾ ಪೇಷಂಟ್ ನ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಿರ್ತಾಳೆ ಮತ್ತು ಅವರಿಗೆ ಬೇಕಾದ ಮೆಡಿಕೇಶನ್ಸ್ ನ ಕೊಡ್ತಿರ್ತಾಳೆ. ಇನ್ನು ಮಾರನೇ ದಿನ ಡ್ಯೂಟಿ ಮುಗಿದ್ಮೇಲೆ ಗೀತಾ ತನ್ನ ಮನೆಗೆ ಬರ್ತಾಳೆ. ಇಲ್ಲಿ ಬಂದಾಗ ಗೀತಾ ಮನೆಯವರು ಆಕೆ ಮೇಲೆ ಕೋಪ ಮಾಡ್ತಾರೆ, ಏಕೆಂದ್ರೆ ಆಕೆ ನಿನ್ನೆ ರಾತ್ರಿ ತನ್ನ ತಾಯಿಯ ಬರ್ತ್ಡೇಗೆ ಬಂದಿರಲ್ಲ. ಇಲ್ಲಿ ಗೀತಾ ಹಸ್ಬೆಂಡ್ ಆಕೆಗೆ ಬೈತಾನೆ, ನೀನು ಕೇವಲ ಒಬ್ಬ ನರ್ಸ್, ನೀನು ಡಾಕ್ಟರ್ ಅಲ್ಲ, ಪೂರ್ತಿ ಹಾಸ್ಪಿಟಲ್ ನ ಜವಾಬ್ದಾರಿ ನೀನು ಬಳೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಗೀತಾಗೆ ತುಂಬಾ ಬೇಜಾರಾಗುತ್ತೆ, ಏಕೆಂದ್ರೆ ಆಕೆ ತನ್ನ ಕೆಲಸನ ತುಂಬಾ ಇಷ್ಟಪಟ್ಟು ಮಾಡ್ತಿರ್ತಾಳೆ. ಆಕೆ ಗಂಡನೇ ಈ ರೀತಿ ಅಂದಾಗ ಆಕೆಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಕೋಪದಲ್ಲಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ಈಗ ಮಾರನೇ ದಿನ ಬೆಳಗ್ಗೆ ಎಲ್ಲ ನಾರ್ಮಲ್ ಆಗಿರುತ್ತೆ. ಗೀತಾ ತನ್ನ ಮನೆಯಲ್ಲಿ ಮಾತಾಡಿ ಚೆನ್ನಾಗಿ ರೆಡಿಯಾಗಿ ತನ್ನ ಡ್ಯೂಟಿಗೆ ಹೋಗ್ತಾಳೆ. ಗೀತಾ ಪೂರ್ತಿ ದಿನ ಡ್ಯೂಟಿ ಮಾಡ್ತಾಳೆ. ಇನ್ನು ಸಾಯಂಕಾಲವಾದಾಗ ಅಲ್ಲಿ ಎಲ್ಲ ವಾತಾವರಣ ಚೇಂಜ್ ಆಗೋಕೆ ಸ್ಟಾರ್ಟ್ ಆಗುತ್ತೆ, ಏಕೆಂದ್ರೆ ಅಲ್ಲಿ ಅಚಾನಕ್ ಆಗಿ ಜೋರಾದ ಸೌಂಡ್ ಕೇಳೋಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಬ್ಲಾಸ್ಟ್ ಆಗ್ತಿರುತ್ತೆ. ಇದನ್ನ ಕೇಳಿ ಗೀತಾ ಶಾಕ್ ಆಗ್ತಾಳೆ. ಆಕೆ ಹೊರಗೆ ಬಂದು ವಾಚ್ಮೆನ್ ಗೆ ಅಷ್ಟಕ್ಕೂ ಆ ಸೌಂಡ್ ಯಾವುದು ಅಂತ ಕೇಳ್ತಾಳೆ. ಅದಕ್ಕೆ ಆ ಸೆಕ್ಯೂರಿಟಿ ಗಾರ್ಡ್ ಮದುವೆ ಸೀಸನ್ ನಡೀತಾ ಇದೆ, ಅದಕ್ಕೆ ಆ ಪಟಾಕಿ ಹೊಡಿತಿರಬಹುದು ಅಂತ ಹೇಳ್ತಾನೆ. ಗೀತಾ ಜೊತೆ ಕೆಲಸ ಮಾಡ್ತಿದ್ದ ನರ್ಸ್ ಕೂಡ ಯಾರಾದ್ರೂ ಸೆಲೆಬ್ರೇಷನ್ ಮಾಡ್ತಿರ್ಬೋದು, ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳ್ತಾಳೆ. ಆದ್ರೆ ಬರ್ತಾ ಬರ್ತಾ ಆ ಸೌಂಡ್ ಎಲ್ಲ ಜಾಸ್ತಿ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಈಗ ಇವರಿಗೆ ಮನೆಗೆ ಗನ್ ಸೌಂಡ್ ಕೇಳೋಕ್ಕೂ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿ ಎಲ್ಲರೂ ಭಯಪಡ್ತಾರೆ. ಅದೇ ಟೈಮಲ್ಲಿ ಗೀತಾ ಹಸ್ಬೆಂಡ್ ಆಕೆಗೆ ಕಾಲ್ ಮಾಡ್ತಾನೆ. ಆತ ಟಿವಿ ನೋಡ್ತಿರ್ತಾನೆ. ಟಿವಿಯಲ್ಲಿ ಸಿಟಿಯಲ್ಲಿ ಆತಂಕವಾದಿಗಳು ಅಟ್ಯಾಕ್ ಮಾಡಿದ್ದಾರೆ ಅಂತ ತೋರಿಸ್ತಿರ್ತಾರೆ. ಇನ್ನು ಶಾಕಿಂಗ್ಲಿ ಗೀತಾ ಇದ್ದ ಹಾಸ್ಪಿಟಲ್ ಏರಿಯಾದಲ್ಲಿ ಕೂಡ ಆತಂಕವಾದಿಗಳು ತಿರುಗಾಡ್ತಿರ್ತಾರೆ. ಅಲ್ಲಿ ಫೈರಿಂಗ್ ನಡೀತಿರುತ್ತೆ. ಇದನ್ನೆಲ್ಲ ಈಗ ಟಿವಿಯಲ್ಲಿ ತೋರಿಸ್ತಿರ್ತಾರೆ. ಅದಕ್ಕೆ ಗೀತಾ ಹಸ್ಬೆಂಡ್ ಆಕೆಗೆ ಕಾಲ್ ಮಾಡಿ ಇದೇ ವಿಷಯನ ಹೇಳ್ತಾನೆ. ಅದೇ ಟೈಮಲ್ಲಿ ಹೊರಗಡೆ ಎಲ್ಲ ಪೊಲೀಸ್ ಸೈರಿಂಗ್ ಕೇಳ್ತಿರುತ್ತೆ. ಆತಂಕವಾದಿಗಳನ್ನ ಹುಡುಕೋಕೆ ಪೊಲೀಸರು ಟ್ರೈ ಮಾಡ್ತಿರ್ತಾರೆ. ಇನ್ನು ಹಾಸ್ಪಿಟಲ್ ಇದ್ದ ಪೇಷಂಟ್ ಅಟೆಂಡರ್ಸ್ಗೂ ಕೂಡ ಈ ವಿಷಯ ಗೊತ್ತಾಗುತ್ತೆ. ಇದರಿಂದ ಅವರು ತುಂಬಾ ಪ್ಯಾನಿಕ್ ಆಗ್ತಾರೆ. ಅದೇ ಟೈಮಲ್ಲಿ ಹಾಸ್ಪಿಟಲ್ ಕಡೆ ತುಂಬಾ ಜನ ಓಡಿ ಬರ್ತಿರ್ತಾರೆ. ಇದರಲ್ಲಿ ಕೆಲವರಿಗೆ ಗಾಯವಾಗಿರುತ್ತೆ. ಇನ್ನು ಕೆಲವರು ಸುರಕ್ಷಿತ ಜಾಗಗಳನ್ನ ಹುಡ್ಕೊಂಡು ಅಲ್ಲಿಗೆ ಬರ್ತಿರ್ತಾರೆ. ಇದರಿಂದ ಹಾಸ್ಪಿಟಲ್ ನಲ್ಲಿ ಜನಸಂಖ್ಯೆ ತುಂಬಾ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಗೀತಾ ನೋಡ್ತಿರ್ತಾಳೆ. ಅದಕ್ಕೆ ಆಕೆ ಸೀದಾ ಮಾಯಾ ಹತ್ರ ಹೋಗ್ತಾಳೆ ಮತ್ತು ಆಕೆಗೆ ನಾವು ಈಗಿಂದನೇ ಟ್ರೀಟ್ಮೆಂಟ್ ಗಾಗಿ ಎಲ್ಲಾ ಉಪಕರಣಗಳನ್ನ ಸಿದ್ಧತೆ ಮಾಡಬೇಕು,
ಏಕೆಂದ್ರೆ ಇದು ಎಲ್ಲಿವರೆಗೆ ನಿಲ್ಲುತ್ತೋ ಗೊತ್ತಿಲ್ಲ, ತುಂಬಾ ಜನ ಗಾಯಗಳಾಗಿ ಇಲ್ಲಿಗೆ ಬರಬಹುದು ಅಂತ ಹೇಳ್ತಾಳೆ. ಆದ್ರೆ ಮಾಯಾ ಮಾತ್ರ ಗೀತಾಗೆ ಸ್ವಲ್ಪ ವೇಟ್ ಮಾಡು, ಪೊಲೀಸರು ಇನ್ನೂ ನಮಗೆ ಆದೇಶ ಕೊಟ್ಟಿಲ್ಲ, ಅವರ ಆದೇಶಕ್ಕಾಗಿ ನಾವು ವೇಟ್ ಮಾಡೋಣ ಅಂತ ಹೇಳ್ತಿರ್ತಾಳೆ. ಆದ್ರೆ ಗೀತಾಗೆ ಮಾತ್ರ ಕಂಡೀಷನ್ ತುಂಬಾ ಚೆನ್ನಾಗಿ ಅರ್ಥವಾಗಿರುತ್ತೆ. ನಾವು ಲೇಟ್ ಮಾಡಿದಷ್ಟು ಜನರ ಪ್ರಾಣ ಹೋಗುತ್ತೆ, ಅದಕ್ಕೆ ನಾವು ಈಗಿಂದನೇ ಟ್ರೀಟ್ಮೆಂಟ್ ಕೊಡೋಕೆ ಸಿದ್ಧತೆಯನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಾಳೆ. ಆಕೆ ಮಾಯಾ ಆದೇಶಕ್ಕಾಗಿ ವೇಟ್ ಮಾಡಲ್ಲ, ಆಕೆ ಸೀದಾ ಅಲ್ಲಿಂದ ಹೊರಗೆ ಬರ್ತಾಳೆ ಮತ್ತು ತನ್ನ ಜೊತೆ ಕೆಲಸ ಮಾಡ್ತಿದ್ದ ಬೇರೆ ನರ್ಸ್ ಗಳಿಗೆ ಕಂಡೀಷನ್ ಬಗ್ಗೆ ಹೇಳ್ತಾಳೆ ಮತ್ತು ನಾವು ಎಲ್ಲ ಉಪಕರಣಗಳನ್ನ ಸಿದ್ಧತೆ ಮಾಡೋಣ ಅಂತ ಹೇಳ್ತಾಳೆ. ಈಗ ಅವರೆಲ್ಲ ಕೂಡ ಗೀತಾ ಜೊತೆ ಸೇರ್ಕೋತಾರೆ ಮತ್ತು ಆಕೆ ಹೇಳಿದಂಗೆ ಮಾಡ್ತಿರ್ತಾರೆ. ಇನ್ನು ಈಗ ಇವರು ಹಾಸ್ಪಿಟಲ್ ನಲ್ಲಿ ಟಿವಿ ಕೂಡ ನೋಡ್ತಿರ್ತಾರೆ. ಟಿವಿಯಲ್ಲಿ ಆತಂಕವಾದಿಗಳು ಅದೇ ಏರಿಯಾದಲ್ಲಿ ಇದ್ದಾರೆ ಅಂತ ತೋರಿಸ್ತಿರ್ತಾರೆ. ಇನ್ನು ಆ ಆತಂಕವಾದಿಗಳು ಹಾಸ್ಪಿಟಲ್ ಕಡೆನೇ ಹೋಗ್ತಿರ್ತಾರೆ. ಇದರಿಂದ ಜನ ಪ್ಯಾನಿಕ್ ಆಗಿ ಒಳಗೆ ನುಗ್ತಿರ್ತಾರೆ. ಅವರು ಎಲ್ಲಾದ್ರೂ ಬಚ್ಚಿಟ್ಕೋಬೇಕಂತ ನೋಡ್ತಿರ್ತಾರೆ. ಆಗ ಗೀತಾ ವಾರ್ಡ್ ಬಾಯ್ಸ್ ಮತ್ತು ಅಲ್ಲಿ ಕೆಲಸ ಮಾಡ್ತಿದ್ದ ಪ್ರತಿಯೊಬ್ಬರನ್ನ ತನ್ನ ಹತ್ರ ಕರೀತಾಳೆ. ಗೀತಾ ಅವರಿಗೆ ಜನರನ್ನ ಸುರಕ್ಷಿತ ವಾರ್ಡ್ಗಳಲ್ಲಿ ಬಚ್ಚಿಡಿ ಮತ್ತು ಪೇಷಂಟ್ ನ ಒಂದು ಸೇಫ್ ಆದ ಜಾಗದಲ್ಲಿ ಇಡಿ ಅಂತ ಹೇಳ್ತಿರ್ತಾಳೆ. ಈಗ ಅವರು ಕಿಟಕಿ ಬಾಗಿಲುಗಳನ್ನ ಸಹ ಬಂದ್ ಮಾಡ್ತಾರೆ ಮತ್ತು ಮೇನ್ ಡೋರ್ ನ ಮಾತ್ರ ಓಪನ್ ಮಾಡಿ ಇಟ್ಟಿರ್ತಾರೆ. ಏಕೆಂದ್ರೆ ಜನ ಹೊರಗಿಂದ ಓಡಿ ಒಳಗೆ ಬರ್ತಿರ್ತಾರೆ. ಅವರು ಅವರಿಗಾಗಿ ಡೋರ್ ನ ಓಪನ್ ಮಾಡಬೇಕಾಗುತ್ತೆ, ಏಕೆಂದ್ರೆ ಅದರಲ್ಲಿ ಕೆಲವು ಪೇಷಂಟ್ ಸಹ ಇರ್ತಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಗೀತಾ ಎಲ್ಲ ಲೈಟ್ಸ್ ಗಳನ್ನ ಆಫ್ ಮಾಡುವಂತೆ ಹೇಳ್ತಾಳೆ. ಏಕೆಂದ್ರೆ ಆತಂಕವಾದಿಗಳು ಹೊರಗಿಂದ ನೋಡಿದಾಗ ಇದೊಂದು ಖಾಲಿ ಬಿಲ್ಡಿಂಗ್ ಅಂತ ಅನಿಸ್ಬೇಕು ಅಂತ ಇರ್ತಾಳೆ. ಅದಕ್ಕೆ ಇವರು ಎಲ್ಲ ಕಿಟಕಿ ಬಾಗಿಲುಗಳನ್ನ ಬಂದ್ ಮಾಡಿ ಲೈಟ್ ಗಳನ್ನ ಆಫ್ ಮಾಡ್ತಾರೆ. ಇನ್ನು ಪೇಷಂಟ್ ಮತ್ತು ಅಟೆಂಡರ್ಸ್ ಗಳನ್ನು ಆಪರೇಷನ್ ಥಿಯೇಟರ್ ಮತ್ತು ವಾರ್ಡ್ಗಳಲ್ಲಿ ಬಚ್ಚಿಡ್ತಾರೆ. ಇನ್ನು ಅದೇ ಟೈಮಲ್ಲಿ ಆಪರೇಷನ್ ಥಿಯೇಟರ್ ನಲ್ಲಿ ಒಂದು ಸಣ್ಣ ಮಗುವಿಗೆ ಆಪರೇಷನ್ ನಡೀತಿರುತ್ತೆ. ಅಲ್ಲಿ ಕೆಲಸ ಮಾಡ್ತಿದ್ದ ಡಾಕ್ಟರ್ಸ್ ಆ ಆಪರೇಷನ್ ನಿಲ್ಲಿಸೋ ಹಾಗಿರಲ್ಲ, ಯಾಕಂದ್ರೆ ಆಪರೇಷನ್ ನಿಲ್ಲಿಸಿದ್ರೆ ಆ ಮಗು ಪ್ರಾಣ ಹೋಗೋದ್ರಲ್ಲಿರುತ್ತೆ. ಇನ್ನೊಂದು ಕಡೆ ಮಾಯಾ ಕೂಡ ಎಲ್ಲ ಸ್ಟಾಫ್ ನ ಕರ್ಕೊಂಡು ಪೇಷಂಟ್ ನ ಸೇಫ್ ಇಡೋ ಕೆಲಸ ಮಾಡ್ತಿರ್ತಾಳೆ. ಆದ್ರೆ ಇವರಿಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ತಮ್ಮ ಹಾಸ್ಪಿಟಲ್ ಅಲ್ಲಿ ಏನಾಗಬಹುದು ಅನ್ನೋ ಮಾಹಿತಿ ಇರಲ್ಲ. ಏಕೆಂದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಹಾಸ್ಪಿಟಲ್ ಗೇಟ್ ಮುಂದೆ ಇಬ್ಬರು ಆತಂಕವಾದಿಗಳು ನಿಂತಿರ್ತಾರೆ. ಇವರು ಅಲ್ಲಿ ಬಂದ ತಕ್ಷಣ ಫೈರಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಫೈರಿಂಗ್ ಸೌಂಡ್ ಕೇಳಿ ಒಳಗಿದ್ದ ಪೇಷಂಟ್ಸ್ ಮತ್ತು ಅವರ ಗಾರ್ಡಿಯನ್ಸ್ ಎಲ್ಲ ತುಂಬಾ ಭಯಪಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇನ್ನೂ ಅವರು ಸೇಫ್ ಆಗಿರ್ತಾರೆ, ಏಕೆಂದ್ರೆ ಮೇನ್ ಡೋರ್ ಇನ್ನೂ ಕ್ಲೋಸ್ ಆಗಿರುತ್ತೆ. ಇನ್ನು ಅದೇ ಟೈಮಲ್ಲಿ ಇಬ್ಬರು ವ್ಯಕ್ತಿಗಳು ಮೇನ್ ಗೇಟ್ ಮುಂದೆ ನಿಂತಿರ್ತಾರೆ. ಇವರು ಒಳಗೆ ಬರೋಕೆ ಟ್ರೈ ಮಾಡ್ತಿರ್ತಾರೆ. ಇವರಿಗೆ ಗಾಯವಾಗಿರುತ್ತೆ. ಗೀತಾ ಇವರಿಬ್ಬರನ್ನ ನೋಡ್ತಾಳೆ. ಇವರು ಸಾಮಾನ್ಯ ಪ್ರಜೆಯಾಗಿರ್ತಾರೆ. ಅದಕ್ಕೆ ಗೀತಾ ಅವರನ್ನ ಹೇಗಾದ್ರೂ ಮಾಡಿ ಒಳಗೆ ಕರ್ಕೋಬೇಕಂತ ಟ್ರೈ ಮಾಡ್ತಾಳೆ. ಇದನ್ನ ನೋಡಿ ಗೀತಾ ಸೀದಾ ಗಾರ್ಡ್ ಹತ್ರ ಹೋಗ್ತಾಳೆ ಮತ್ತು ಆತನಿಗೆ ಆ ಇಬ್ಬರು ವ್ಯಕ್ತಿಗಳನ್ನ ಒಳಗೆ ತಗೊಳ್ಳುವಂತೆ ಹೇಳ್ತಾಳೆ. ಈಗ ಗಾರ್ಡ್ ಗೇಟ್ ಹತ್ರ ಹೋಗಿ ಗೇಟ್ ಓಪನ್ ಮಾಡಿ ಆ ಇಬ್ಬರು ವ್ಯಕ್ತಿಗಳನ್ನ ಒಳಗೆ ತಗೋತಾನೆ. ಆ ಇಬ್ಬರು ವ್ಯಕ್ತಿಗಳು ಒಳಗೆ ಓಡಿ ಬರ್ತಾರೆ. ಈಗ ಗಾರ್ಡ್ ಆ ಗೇಟ್ ನ ಮುಚ್ಚಕ್ಕೆ ಹೋಗ್ತಿರ್ತಾನೆ. ಅದೇ ಟೈಮಲ್ಲಿ ಇಬ್ಬರು ಟೆರರಿಸ್ಟ್ ಗಳು ಇವನ ಮೇಲೆ ಅಟ್ಯಾಕ್ ಮಾಡಿ ಇವನನ್ನ ಸಾಯಿಸ್ಬಿಡ್ತಾರೆ. ಇದನ್ನ ಗೀತಾ ನೋಡ್ತಿರ್ತಾಳೆ. ಇದನ್ನ ನೋಡಿ ಆಕೆ ಶಾಕ್ ಆಗ್ತಾಳೆ. ಆಕೆಗೆ ಏನ್ ಮಾಡ್ಬೇಕಂತ ಅರ್ಥವಾಗಲ್ಲ. ಆದ್ರೂ ಆಕೆ ಧೈರ್ಯ ಕೆಡಲ್ಲ. ಆಕೆ ಈಗ ಸ್ವಲ್ಪ ಧೈರ್ಯ ತಗೊಂಡು ಸೀದಾ ಒಳಗೆ ಹೋಗ್ತಾಳೆ, ಯಾಕಂದ್ರೆ ಆಕೆ ಪೇಷಂಟ್ ನ ಕಾಪಾಡಬೇಕಾಗಿರುತ್ತೆ. ಏಕೆಂದ್ರೆ ಇಬ್ಬರು ಟೆರರಿಸ್ಟ್ ಗಳು ಈಗ ಹಾಸ್ಪಿಟಲ್ ಒಳಗೆ ಎಂಟ್ರಿ ಆಗಿರ್ತಾರೆ. ಇವರು ಎಲ್ಲಾ ಕಡೆ ಪೇಷಂಟ್ ಅಥವಾ ಜನರು ಎಲ್ಲಿದ್ದಾರೆ ಅಂತ ಹುಡುಕ್ತಿರ್ತಾರೆ. ಏಕೆಂದ್ರೆ ಗೀತಾ ಮತ್ತು ಆಕೆ ಸ್ಟಾಫ್ ಎಲ್ಲ ಮೊದಲೇ ಅವರನ್ನ ಬಚ್ಚಿಟ್ಟಿರ್ತಾರೆ. ಅದಕ್ಕೆ ಅವರು ಆತಂಕವಾದಿಗಳಿಗೆ ಸಿಗ್ತಿರಲ್ಲ. ಆದ್ರೂ ಇವರಿಬ್ಬರು ಟೆರರಿಸ್ಟ್ ಗಳು ಈಗ ಪ್ರತಿಯೊಂದು ರೂಮ್ ಗಳನ್ನ ಸರ್ಚ್ ಮಾಡ್ತಿರ್ತಾರೆ. ಈ ಕಡೆ ಗೀತಾ ಮತ್ತು ಟೀಮ್ ಎಲ್ಲರ ಮೊಬೈಲ್ ನ ಸ್ವಿಚ್ ಆಫ್ ಮಾಡುವಂತೆ ಹೇಳ್ತಾಳೆ ಮತ್ತು ಎಲ್ಲರೂ ಸೈಲೆಂಟ್ ಆಗಿರುವಂತೆ ಹೇಳ್ತಾಳೆ. ಇನ್ನು ಅಲ್ಲಿದ್ದ ಜನ ಎಲ್ಲ ಈಗ ಸುಮ್ಮನೆ ಇರ್ತಾರೆ ಮತ್ತು ತಮ್ಮ ಜೊತೆ ಇದ್ದ ಮಕ್ಕಳ ಬಾಯನ್ನ ಕೂಡ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ. ಆದ್ರೆ ಗೀತಾಗೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ. ಏಕೆಂದ್ರೆ ಆಕೆ ಪಕ್ಕದಲ್ಲಿದ್ದ ಒಬ್ಬ ಮಹಿಳೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಈಕೆಗೆ ಈಗ ಲೇಬರ್ ಪೇನ್ ಕಾಣಿಸಿಕೊಳ್ಳುತ್ತೆ. ಆಕೆ ನೋವಿನಿಂದ ತುಂಬಾ ಜೋರಾಗಿ ಕೂಗ್ತಿರ್ತಾಳೆ. ಇದನ್ನ ನೋಡಿ ಗೀತಾ ಈಗ ಭಯಪಡ್ತಾಳೆ. ಇದನ್ನ ಕೇಳಿ ಆತಂಕವಾದಿಗಳು ಇಲ್ಲಿ ಬರ್ಬೋದು ಅಂತ ಅನ್ಕೋತಾಳೆ. ಆದ್ರೆ ಅದರ ಜೊತೆಗೆ ಗೀತಾ ಆ ಮಹಿಳೆನ ಈಗ ಆಪರೇಷನ್ ಥಿಯೇಟರ್ ಗೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಏಕೆಂದ್ರೆ ಆಕೆಗೆ ಲೇಬರ್ ಪೇನ್ ಕಾಣಿಸಿಕೊಂಡಿರುತ್ತೆ. ಈಗ ಗೀತಾ ಧೈರ್ಯ ಮಾಡಿ ಆ ಟೆರರಿಸ್ಟ್ ಗಳಿಂದ ತಪ್ಪಿಸಿಕೊಂಡು ಆಕೆನ ಆಪರೇಷನ್ ಥಿಯೇಟರ್ ಗೆ ಕರ್ಕೊಂಡು ಹೋಗ್ತಿರ್ತಾಳೆ. ಇನ್ನು ಇವರು ಆಪರೇಷನ್ ಥಿಯೇಟರ್ ಗೆ ಹೋಗ್ತಿದ್ದಾಗ ಕೂದಲೆಳೆ ಅಂತರದಲ್ಲಿ ಇವರು ಆ ಟೆರರಿಸ್ಟ್ ಗಳಿಂದ ತಪ್ಪಿಸಿಕೊಂಡಿರ್ತಾರೆ. ಗೀತಾ ಈಗ ಕಷ್ಟಪಟ್ಟು ಫೈನಲಿ ಆ ಪೇಷಂಟ್ ನ ಈಗ ಆಪರೇಷನ್ ಥಿಯೇಟರ್ ಗೆ ಕರ್ಕೊಂಡು ಬರ್ತಾಳೆ. ಆದ್ರೆ ಈ ಕಡೆ ಎಲ್ಲ ರೂಮ್ ಗಳಲ್ಲಿ ಪೇಷಂಟ್ ಗಳನ್ನ ಹುಡುಕ್ತಿದ್ದ ಆತಂಕವಾದಿಗಳಿಗೆ ಮಕ್ಕಳು ಅಳೋ ಶಬ್ದ ಕೇಳುತ್ತೆ. ಇದರಿಂದ ಅವರಿಗೆ ಹಾಸ್ಪಿಟಲ್ ಕಾಲ್ ಇಲ್ಲ, ಇದರಲ್ಲಿ ಜನ ಇದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಈ ಕಡೆ ಆಪರೇಷನ್ ಥಿಯೇಟರ್ ಒಳಗೆ ಬಂದ ಗೀತಾಗೆ ಇನ್ನೊಂದು ಚಾಲೆಂಜ್ ಬರುತ್ತೆ. ಅದೇನಂದ್ರಲ್ಲಿ ಆಪರೇಷನ್ಗೆ ಬೇಕಾದ ಎಲ್ಲಾ ಸಾಮಾನುಗಳು ಸರಿಯಾಗಿ ಇರಲ್ಲ. ಆಕೆಗೆ ಇನ್ನು ಕೆಲವು ಸಾಮಾನುಗಳು ಬೇಕಾಗಿರುತ್ತೆ. ಅದಕ್ಕೆ ಗೀತಾ ಈಗ ಧೈರ್ಯ ಮಾಡಿ ಆಪರೇಷನ್ಗೆ ಬೇಕಾದ ಸಾಮಾನು ಒಬ್ಬಕ್ಕೆ ಹೋಗಿ ತಗೊಂಡು ಬರ್ತಾಳೆ. ಆದ್ರೆ ಆಕೆ ತಗೊಂಡು ಬಂದ ಸಾಮಾನ ಕ್ಲೀನ್ ಮಾಡದೆ ಯೂಸ್ ಮಾಡೋ ಹಾಗಿರಲ್ಲ. ಅದಕ್ಕೆ ಅಲ್ಲೇ ಇದ್ದ ಇನ್ನೊಬ್ಬ ನರ್ಸ್ ಧೈರ್ಯ ಮಾಡಿ ಹೊರಗೆ ಹೋಗ್ತಾಳೆ ಮತ್ತು ಒಂದು ಮಾಚಿಸ್ ನ ತಗೊಂಡು ಬರ್ತಾಳೆ. ಆಕೆ ಬೆಂಕಿಯ ಸಹಾಯದಿಂದ ಆ ಸಾಮಾನ ಕ್ಲೀನ್ ಮಾಡಿ ಆಪರೇಷನ್ಗೆ ಬೇಕಾಗುವಂತೆ ರೆಡಿ ಮಾಡ್ತಾಳೆ. ಆದ್ರೆ ಗೀತಾಗೆ ಇಲ್ಲಿ ಒಂದು ವಿಷಯ ಅರ್ಥವಾಗುತ್ತೆ. ನಾವು ಹೀಗೆ ಸುಮ್ಮನೆ ಕೂಳೋಕಾಗಲ್ಲ. ಇನ್ನು ಈಗ ಪೂರ್ತಿ ರಾತ್ರಿ ಬಾಕಿ ಇದೆ. ಆ ಆತಂಕವಾದಿಗಳು ಹೇಗಾದ್ರೂ ಮಾಡಿ ಎಲ್ಲಾ ಪೇಷಂಟ್ ಅಥವಾ ಜನರನ್ನ ಹುಡುಕುತ್ತಾರೆ. ಅದಕ್ಕೆ ಅವರು ಈಗ ಜನರ ಹತ್ರ ಬರದಂಗೆ ಅವರನ್ನ ತಡಿಬೇಕು. ಅದಕ್ಕೆ ನಾವು ದಾರಿಯನ್ನ ಕ್ಲೋಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾಳೆ. ಅದಕ್ಕೆ ಗೀತಾ ಈಗ ಎಲ್ಲಾ ಸ್ಟಾಫ್ ಮತ್ತು ಜನರನ್ನ ಒಂದುಗೂಡಿಸ್ತಾಳೆ ಮತ್ತು ಅವರಿಗೆ ಆತಂಕವಾದಿಗಳು ನಮ್ಮ ಹತ್ರ ಬರದಂಗೆ ಅವರ ದಾರಿಗೆ ಅಡ್ಡಗಾಗಿ ಏನಾದ್ರೂ ಒಂದು ಇಡಬೇಕು. ಇನ್ನು ಪೊಲೀಸರು ಇಲ್ಲಿ ಬರುವವರೆಗೂ ಅವರನ್ನ ನಮ್ಮ ಹತ್ರ ಬರದಂಗೆ ತಡಿಬೇಕು ಅಂತ ಹೇಳ್ತಾಳೆ. ಈಗ ಇವರೆಲ್ಲ ಸೇರಿ ದಾರಿಯಲ್ಲಿ ಟೇಬಲ್ ಕುರ್ಚಿಗಳನ್ನ ಇಡ್ತಾರೆ. ಇನ್ನು ಸ್ಟೆಪ್ ಮೇಲೆ ಕುರ್ಚಿಗಳನ್ನ ಬಿಸಾಕ್ತಾರೆ. ಇದರಿಂದ ಆತಂಕವಾದಿಗಳಿಗೆ ಮೇಲೆ ಕೆಳಗೆ ತಿರುಗಾಡೋದು ಕಷ್ಟ ಆಗ್ತಿರುತ್ತೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಪೊಲೀಸರು ಕೂಡ ಈಗ ಹಾಸ್ಪಿಟಲ್ ಮುಂದೆ ಬರ್ತಾರೆ. ಇವರು ಆತಂಕವಾದಿಗಳನ್ನ ನೋಡಿಕೊಂಡು ಹಾಸ್ಪಿಟಲ್ ಒಳಗೆ ಎಂಟ್ರಿ ಆಗ್ತಾರೆ. ಇನ್ನು ಒಳಗಿದ್ದ ಜನ ತುಂಬಾ ಭಯಪಡ್ತಿರ್ತಾರೆ. ಯಾಕಂದ್ರೆ ಅವರ ಹತ್ರ ಯಾವುದೇ ಆಯುಧಗಳಿರಲ್ಲ. ಅವರು ಆತಂಕವಾದಿ ಜೊತೆ ನಾವು ಹೇಗೆ ಟ್ಯಾಕಲ್ ಮಾಡ್ಬೇಕಂತ ಯೋಚನೆ ಮಾಡ್ತಿರ್ತಾರೆ.
ಆದ್ರೆ ಈ ಕಡೆ ಆತಂಕವಾದಿಗಳು ಮೇಲಿನ ಫ್ಲೋರ್ಗೆ ಹೋಗ್ತಾರೆ. ಅಲ್ಲಿ ಅವರಿಗೆ 4-5 ಜನ ಸಿಗ್ತಾರೆ. ಆಗ ಅವರು ಅದರಲ್ಲಿ ಒಬ್ಬ ವ್ಯಕ್ತಿಯನ್ನು ಹಾಸ್ಟೇಜ್ ಆಗಿ ತಗೋತಾರೆ. ಏಕೆಂದ್ರೆ ಅವರಿಗೂ ಈಗ ಪೊಲೀಸರು ಒಳಗೆ ಎಂಟ್ರಿ ಆಗಿದ್ದಾರೆ ಅಂತ ಗೊತ್ತಿರುತ್ತೆ. ಇನ್ನು ಪೊಲೀಸರು ಅವರ ಮುಂದೆ ಬಂದ್ರೆ ಇವನನ್ನ ಹಾಸ್ಟೇಜ್ ಆಗಿ ಯೂಸ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಇನ್ನು ಇವರು ಯೋಚನೆ ಮಾಡದಂಗೆ ಸ್ವಲ್ಪ ಹೊತ್ತಾದ್ಮೇಲೆ ಆತಂಕವಾದಿ ಮತ್ತು ಪೊಲೀಸರ ನಡುವೆ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಪೊಲೀಸರು ಟೆರರಿಸ್ಟ್ ಮೇಲೆ ಫೈರಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಟೆರರಿಸ್ಟ್ ಹತ್ರ ಅಡ್ವಾನ್ಸ್ ವೆಪನ್ಸ್ ಇರುತ್ತೆ. ಅವರು ಪೊಲೀಸರ ಮೇಲೆ ಅಂದಾಜುನ್ ಫೈರಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ತುಂಬಾ ಜನ ಪೊಲೀಸರಿಗೆ ಗಾಯವಾಗುತ್ತೆ ಮತ್ತು ಇದರಲ್ಲಿ ತುಂಬಾ ಜನ ಪೊಲೀಸರು ಕೂಡ ಸತ್ತೋಗ್ತಾರೆ. ಇನ್ನು ಪೊಲೀಸರ ಫೈರಿಂಗ್ ಸೌಂಡ್ ಕೇಳಿ ಜನ ಕೂಡ ಸ್ವಲ್ಪ ಈಗ ರಿಲ್ಯಾಕ್ಸ್ ಆಗ್ತಾರೆ. ಯಾಕಂದ್ರೆ ಈಗ ಪೊಲೀಸರು ಒಳಗೆ ಬಂದಿದ್ದಾರೆ ಅಂತ ಅವರಿಗೆ ಗೊತ್ತಾಗುತ್ತೆ. ಆದ್ರೆ ಇದೇ ಟೈಮಲ್ಲಿ ಗೀತಾ ಮತ್ತು ಆಕೆ ಸ್ಟಾಫ್ ಎಲ್ಲ ಜನರಿಗೆ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತಿರ್ತಾರೆ. ಅವರು ಆ ಕಡೆಯಿಂದ ಈ ಕಡೆ ಓಡ್ತಿರ್ತಾರೆ ಮತ್ತು ಗಾಯಾಳುಗಳಿಗೆ ಹೆಲ್ಪ್ ಮಾಡ್ತಿರ್ತಾರೆ. ಇನ್ನು ಇದೇ ಟೈಮಲ್ಲಿ ಟೆರರಿಸ್ಟ್ಗಳು ಹಾಸ್ಟೇಜ್ ಆಗಿ ಇಟ್ಕೊಂಡಿದ್ದ ಆ ಗಾರ್ಡ್ ಅವರಿಂದ ತಪ್ಪಿಸಿಕೊಂಡು ಪೊಲೀಸರ ಹತ್ರ ಹೋಗ್ತಾನೆ ಮತ್ತು ಆತಂಕವಾದಿಗಳಿದ್ದ ಲೊಕೇಶನ್ ನ ಅವರಿಗೆ ಹೇಳ್ತಾನೆ. ಇದರಿಂದ ಪೊಲೀಸರಿಗೆ ಅವರನ್ನ ರೌಂಡ್ ಅಪ್ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಕಡೆ ಟೆರರಿಸ್ಟ್ ಗಳಿಗೂ ಕೂಡ ತಾವು ಈಗ ಸೇಫ್ ಇಲ್ಲ ಅಂತ ಅರ್ಥವಾಗುತ್ತೆ. ಏಕೆಂದ್ರೆ ಪೊಲೀಸರು ಅವರನ್ನ ರೌಂಡ್ ಅಪ್ ಮಾಡ್ತಿರ್ತಾರೆ. ಅದಕ್ಕೆ ಈಗ ಇವರು ಟೆರರಿಸ್ಟ್ ಮೇಲೆ ಹೋಗ್ತಾರೆ ಮತ್ತು ಅಲ್ಲಿಂದ ಹೇಗೆ ಎಸ್ಕೇಪ್ ಆಗ್ಬೇಕಂತ ನೋಡ್ತಿರ್ತಾರೆ. ಆಗ ಅವರಿಗೆ ಕೆಳಗೆ ಹೋಗ್ತಿದ್ದ ಒಂದು ಪೈಪ್ ಕಾಣುತ್ತೆ. ಅದರಿಂದ ಅವರು ಕೆಳಗಿಳಿದು ಅಲ್ಲಿಂದ ಎಸ್ಕೇಪ್ ಆಗ್ಬೇಕಂತ ಟ್ರೈ ಮಾಡ್ತಾರೆ. ಇನ್ನು ಪೊಲೀಸರು ಅವರನ್ನ ತಡೆಯೋಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಜನ ತುಂಬಾ ಇದ್ದಿದ್ದರಿಂದ ಪೊಲೀಸರು ಅಲ್ಲಿವರೆಗೆ ತಲುಪೋಕೆ ಆಗಲ್ಲ. ಇನ್ನು ಈಗ ಆತಂಕವಾದಿಗಳು ಅಲ್ಲಿಂದ ಹೋಗಿರೋ ವಿಷಯ ಜನರಿಗೆ ಗೊತ್ತಾಗುತ್ತೆ. ಇದರಿಂದ ಅವರು ತುಂಬಾ ರಿಲ್ಯಾಕ್ಸ್ ಆಗ್ತಾರೆ. ಈಗ ಮೆಲ್ಲಗೆ ಅವರು ಬಚ್ಚಿಟ್ಕೊಂಡಿದ್ದ ಜಾಗದಿಂದ ಹೊರಗೆ ಬರ್ತಾರೆ. ಇವರು ಈಗ ಹೊರಗೆ ಬಂದು ತಮ್ಮ ಕಡೆಯವರನ್ನ ಹುಡುಕ್ತಿರ್ತಾರೆ. ಏಕೆಂದ್ರೆ ಇಷ್ಟೊಂದು ಜನರ ಗದ್ದಲದಲ್ಲಿ ಅವರು ತಮ್ಮ ಕಡೆಯವರನ್ನ ಕಳ್ಕೊಂಡಿರ್ತಾರೆ. ಇನ್ನು ಜನ ಕೂಡ ತುಂಬಾ ಶಾಕ್ ಅಲ್ಲಿರ್ತಾರೆ. ಏಕೆಂದ್ರೆ ಅವರು ಇನ್ನೂ ಜೀವಂತವಾಗಿರ್ತಾರೆ. ಇದು ಹೇಗೆ ಅಂತ ಅವರಿಗೆ ಇನ್ನೂ ಅರ್ಥವಾಗ್ತಿರಲ್ಲ. ಇನ್ನು ಈಗ ಬರ್ತಾ ಬರ್ತಾ ಮೆಲ್ಲಗೆ ಬೆಳಗ್ಗೆ ಆಗುತ್ತೆ. ಸೂರ್ಯನ ಕಿರಣದಿಂದ ಅವರಿಗೆ ನಂಬಿಕೆ ಹುಟ್ಕೊಳ್ಳುತ್ತೆ. ಈಗ ಅವರೆಲ್ಲ ಹಾಸ್ಪಿಟಲ್ ಇಂದ ಹೊರಗೆ ಬರ್ತಾರೆ. ಗೀತಾ ಮತ್ತು ಆಕೆ ಸ್ಟಾಫ್ ಎಲ್ಲ ತುಂಬಾ ಖುಷಿ ಆಗ್ತಾರೆ. ಏಕೆಂದ್ರೆ ಅವರು ನಿನ್ನೆ ರಾತ್ರಿ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕ ಮಾಡದೆ ಜನರ ಪ್ರಾಣವನ್ನ ಕಾಪಾಡಿರ್ತಾರೆ. ಇನ್ನು ಈಗ ಗೀತಾ ತನ್ನ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಇಲ್ಲಿ ಆಕೆ ತಾಯಿ ಆಕೆನ ನೋಡಿ ತುಂಬಾ ಖುಷಿ ಆಗ್ತಾಳೆ. ಇನ್ನು ಗೀತಾ ಹಸ್ಬೆಂಡ್ ಬಂದು ಆಕೆನ ಹಗ್ ಮಾಡ್ಕೊತಾನೆ. ಏಕೆಂದ್ರೆ ಗೀತಾ ಬದುಕಿ ಬರ್ತಾಳೆ ಅಂತ ಅವನು ಅನ್ಕೊಂಡಿರಲ್ಲ. ಈಗ ಗೀತಾ ರಿಲ್ಯಾಕ್ಸ್ ಆಗ್ತಾಳೆ. ಆದ್ರೆ ಮಾರನೇ ದಿನ ಬೆಳಗ್ಗೆ ಆದಾಗ ಗೀತಾ ಸ್ವಲ್ಪನೂ ಭಯಪಡದೆ ಮತ್ತೆ ರೆಡಿಯಾಗಿ ತನ್ನ ಡ್ಯೂಟಿಗೆ ಹೋಗ್ತಾಳೆ. ಆದ್ರೆ ಈ ಸಾರಿ ಇಲ್ಲಿಗೆ ಬಂದಾಗ ಇಲ್ಲಿ ಮೀಡಿಯಾ ಎಲ್ಲ ಬಂದಿರುತ್ತೆ. ಮೀಡಿಯಾದವರು ಅಷ್ಟಕ್ಕೂ ನಿನ್ನೆ ರಾತ್ರಿ ಏನಾಯ್ತು ಅಂತ ತಿಳ್ಕೊಳ್ಳೋಕೆ ಅಲ್ಲಿನ ಸ್ಟಾಫ್ ಮತ್ತು ಗೀತಾ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಗೀತಾ ಮಾತ್ರ ಅವರ ಜೊತೆ ಮಾತಾಡಲ್ಲ. ಆಕೆ ತನ್ನ ಡ್ಯೂಟಿಗೆ ವಾಪಸ್ ಬರ್ತಾಳೆ. ಇನ್ನು ಗೀತಾ ಒಳಗೆ ಬಂದಾಗ ಆಕೆ ಸ್ಟಾಫ್ ಎಲ್ಲ ಆಕೆ ಜೊತೆ ಮಾತಾಡ್ತಾರೆ. ನಾವು ನಿನ್ನೆ ರಾತ್ರಿ ಎಷ್ಟೊಂದು ಕಷ್ಟಪಟ್ವಿ, ಆದ್ರೆ ಮೀಡಿಯಾದವರು ನಮ್ಮ ಬಗ್ಗೆ ತೋರಿಸ್ತಾನೆ ಇಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಗೀತಾ ಮಾತ್ರ ಯಾವುದೇ ಹೆಸರಿಗೆ ಕಾಯ್ತಿರಲ್ಲ. ಆಕೆ ತನ್ನ ಡ್ಯೂಟಿಯನ್ನ ಹಾನೆಸ್ಟ್ ಆಗಿ ಮಾಡ್ತಿರ್ತಾಳೆ. ಇನ್ನು ಪೊಲೀಸರು ಈಗ ಇನ್ವೆಸ್ಟಿಗೇಷನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟಕ್ಕೂ ನಿನ್ನೆ ರಾತ್ರಿ ಯಾರೆಲ್ಲ ಆತಂಕವಾದಿಗಳನ್ನ ನೋಡಿದ್ದಾರೆ ಅಂತ ಅವರು ಎನ್ಕ್ವೈರಿ ಮಾಡ್ತಿರ್ತಾರೆ. ಆದ್ರೆ ಯಾರು ಆತಂಕವಾದಿಗಳ ಬಗ್ಗೆ ಹೇಳೋಕೆ ರೆಡಿ ಇರಲ್ಲ. ಯಾಕಂದ್ರೆ ಅವರು ಭಯ ಪಡ್ತಿರ್ತಾರೆ. ಇನ್ನು ಕೋರ್ಟ್ ಕೇಸ್ ಅಂತ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಇದರಿಂದ ನಮ್ಮ ಲೈಫ್ ಹಾಳಾಗಬಹುದು ಅಂತ ಅವರು ಅನ್ಕೋತಿರ್ತಾರೆ. ಆದ್ರೂ ಪೊಲೀಸರು ಒಂದೊಂದಾಗಿ ಎನ್ಕ್ವೈರಿ ಮಾಡ್ತಾ ಎಲ್ಲಾ ಸ್ಟಾಫ್ ಹತ್ರ ಬರ್ತಿರ್ತಾರೆ. ಈಗ ಅದೇ ರೀತಿ ಅವರು ಈಗ ಗೀತಾನ ಪೊಲೀಸ್ ಸ್ಟೇಷನ್ಗೆ ಕರೆದಿರ್ತಾರೆ. ಇಲ್ಲಿ ಇನ್ಸ್ಪೆಕ್ಟರ್ ಗೀತಾಗೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ನೀವು ಬಂದು ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳ್ಬೇಕು, ಆ ಕ್ರಿಮಿನಲ್ಸ್ ನ ಐಡೆಂಟಿಫೈ ಮಾಡಬೇಕು ಅಂತ ಹೇಳ್ತಿರ್ತಾನೆ. ಇನ್ನು ಅದೇ ಟೈಮಲ್ಲಿ ಗೀತಾ ಕಣ್ಮುಂದೆ ನಿನ್ನೆ ರಾತ್ರಿ ಅಷ್ಟಕ್ಕೂ ಏನೆಲ್ಲ ನಡೀತು ಅಂತ ಒಂದೊಂದಾಗಿ ಆಕೆ ಕಣ್ಮುಂದೆ ಬರ್ತಿರುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿ ಗೀತಾ ಈಗ ತಾನು ಕೋರ್ಟ್ಗೆ ಹೋಗಿ ಸಾಕ್ಷಿ ಹೇಳ್ಬೇಕಂತ ನಿರ್ಧಾರ ಮಾಡ್ತಾಳೆ. ಏಕೆಂದ್ರೆ ಯಾರು ಸಾಕ್ಷಿ ಹೇಳೋಕೆ ಮುಂದೆ ಬರ್ತಿರಲ್ಲ. ತಾನು ಕೂಡ ಆ ರೀತಿ ಬಂದಿಲ್ಲ ಅಂದ್ರೆ ಹೇಗೆ ಅಂತ ಅನ್ಕೋತಾಳೆ. ಇನ್ನು ಈಗ ಮಾರನೇ ದಿನ ಗೀತಾ ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಮತ್ತು ಇಲ್ಲಿ ಆ ಟೆರರಿಸ್ಟ್ ಗಳನ್ನ ಐಡೆಂಟಿಫೈ ಮಾಡ್ತಾಳೆ. ಇದರಿಂದ ಈಗ ಕೇಸ್ ಕೋರ್ಟ್ಗೆ ಬರುತ್ತೆ. ಇಲ್ಲಿ ಅವರಿಗೆ ಶಿಕ್ಷೆ ಆಗುತ್ತೆ. ಆಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಆ ಟೆರರಿಸ್ಟ್ ಗಳಿಗೆ ನೇಣು ಶಿಕ್ಷೆ ಆಗುತ್ತೆ. ಈ ಎಲ್ಲಾ ಪ್ರಕರಣಗಳಲ್ಲಿ ಗೀತಾ ತುಂಬಾ ಮಹತ್ವದ ಪಾತ್ರ ವಹಿಸಿರ್ತಾಳೆ. ಆದ್ರೆ ಆಕೆಗೆ ಸರಿಯಾದ ಮನ್ನಣೆ ಸಿಕ್ಕಿರಲ್ಲ. ಆಕ್ಚುಲಿ ಇದೆಲ್ಲ ಕ್ರೆಡಿಟ್ ನ ಮೀಡಿಯಾದವರು ಮಾಯಾಗೆ ಕೊಡ್ತಾರೆ. ಯಾಕಂದ್ರೆ ಆಕೆನೆ ಹಾಸ್ಪಿಟಲ್ ಇನ್ಚಾರ್ಜ್ ಆಗಿರ್ತಾಳೆ. ಆದ್ರೂ ಗೀತಾ ಇದ್ಯಾವುದಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ. ಆಕೆ ತನ್ನ ಡ್ಯೂಟಿನ ಮತ್ತೆ ರೊಟೀನ್ ಆಗಿ ಸ್ಟಾರ್ಟ್ ಮಾಡ್ತಾಳೆ. ಏಕೆಂದ್ರೆ ಆಕೆ ಕೇವಲ ತನ್ನ ವರ್ಕ್ ಮತ್ತು ಜವಾಬ್ದಾರಿಯನ್ನ ಮಾಡಿರ್ತಾಳೆ. ಸೊ ಇದೇ ಸೀನ್ ನೊಂದಿಗೆ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.